ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಮತ್ತು ಸಂಬಂಧಪಟ್ಟ ಕಟ್ಟಡ ವಿಭಾಗದ ಇಂಜಿನಿಯರ್ಗಳು ಈ ಕುರಿತು ನೋಟಿಸ್ ಸರ್ವ್ ಮಾಡಿದ್ದಾರೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗೆ. ಇವತ್ತು ಅಥವಾ ನಾಳೆ ಅವರೊಂದಿಗೆ ಸಮಾಲೋಚನೆ ಮಾಡಿ ಕಾನೂನಿನಡಿಯಲ್ಲಿ ಏನು ಸೂಕ್ತ ಕ್ರಮ ತಗೋಬೇಕು, ಏನು ಮುಂದೆ ನಾವು ಮಾಡಬೇಕಂತ ನಮ್ಮೆಲ್ಲ ತಾಂತ್ರಿಕ ಸಿಬ್ಬಂದಿಯವ್ರನ್ನ ಮತ್ತು ವಕೀಲರನ್ನ ಕೂಡಿಸ್ಕೊಂಡು ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ. ಬಾಗಲಕೋಟೆಯ ಅನಧಿಕೃತ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಕರವೆಯ ವಕ್ತಾರರಾಗಿರುವಂತಹ BM ಪಾಟೀಲರು ಕೆಲವಿಷ್ಟು ಆರೋಪಗಳನ್ನ ಮಾಡಿರ್ತಾರೆ. ಸದ್ಯಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖ್ಯವಾಗಿ ಬಹುತೇಕ ಕಟ್ಟಡಗಳು ಅನಧಿಕೃತದಲ್ಲಿವೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ KDTVಗೆ ಇರುವಂಥದ್ದು. ಸದ್ಯ ನಮ್ಮ ಜೊತೆ ಆಯುಕ್ತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ಅನಧಿಕೃತ ಕಟ್ಟಡಗಳು ಇದೆ ಅನ್ನುವಂಥದ್ದು, ಅದರಲ್ಲೂ ಸಾಕಷ್ಟು ಅಂದರೆ ಅನ್ಕೌಂಟಬಲ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಸರ್, ಸದ್ಯಕ್ಕೆ ತಾವು ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ? ಅನಧಿಕೃತ ಕಟ್ಟಡಗಳು ಅಂತಂದರೆ ಸಾಕಷ್ಟು ಬಡಾವಣೆಗಳು ಈಗ ಟೌನ್ ಪ್ಲಾನಿಂಗ್ ವ್ಯಾಪ್ತಿಗೆ ಒಳಪಟ್ಟಿರೋದಿಲ್ಲ. ಸೊ ಅವು ನಾಗರಿಕರು ಕಡಿಮೆ ದರದಲ್ಲಿ ಪ್ಲಾಟ್ಗಳು ಸಿಕ್ಕಾಗ ತೊಗೊಂಡು ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ ಅಂಥವು ಪರಿಶೀಲನೆ ಮಾಡಿ ನಮ್ಮ ಕಾಯ್ದೆಯೊಳಗೆ ನಾವು 2 ಪಟ್ಟು ದಂಡ ವಿಧಿಸಿ ಏನು ನಾವು ಪ್ರಾಪರ್ಟಿ ಟ್ಯಾಕ್ಸು ವಸೂಲಿ ಮಾಡ್ತಾಯಿದ್ದೀವಿ. ಈಗ BM ಪಾಟೀಲ್ರವರ ವಿಚಾರ ಬಂದಾಗ ಏನಾಗುತ್ತೆ, ಅವರು ವಿಶೇಷವಾಗಿ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ಇವು ಅನುಮತಿ ತಗೊಂಡಿದ್ದಾರ ಅಥವಾ ಇಲ್ಲವೇ ಅನ್ನೋದ್ರ ಬಗ್ಗೆ, ಏನು ಅಧಿಕೃತನ ಅನ್ನೋದ್ರ ಬಗ್ಗೆ ನಮ್ಮ ತಾಂತ್ರಿಕ ಶಾಖೆಯಿಂದ ಈಗಾಗಲೇ ಮಾಹಿತಿ ಕೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಮತ್ತು ಸಂಬಂಧಪಟ್ಟ ಕಟ್ಟಡ ವಿಭಾಗದ ಇಂಜಿನಿಯರ್ಗಳು ಈ ಕುರಿತು ನೋಟಿಸ್ ಸರ್ವ್ ಮಾಡಿದ್ದಾರೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗೆ. ಸೊ ಈಗ ನಾವು 3 ನೋಟಿಸನ್ನು ಕಳಿಸಿದ್ದೇವೆ ನಮ್ಮಿಂದ. ಈಗ ನಾವು ಅದನ್ನು ನಮ್ಮ ಕಾನೂನು ಸಲಹೆಗಾರರ ಹತ್ರ ಏನು ಮುಂದೆ ಕ್ರಮ ಏನು ಯಾವ ರೀತಿ ನಾವು ಇದನ್ನು ಪರಿಶೀಲನೆ ಮಾಡ್ಬೇಕು ಕಾನೂನೆಲ್ಲ ಅನ್ನೋದನ್ನು ಈಗಾಗಲೇ ನಾನು ನಮ್ಮ ಕಚೇರಿ ಕಾನೂನು ಸಲಹೆಗಾರರಿಗೆ ಕರೆದು ಮಾತಾಡಿದ್ದೇನೆ. ಇವತ್ತು ಅಥವಾ ನಾಳೆ ಅವರೊಂದಿಗೆ ಸಮಾಲೋಚನೆ ಮಾಡಿ ಕಾನೂನಿನಡಿಯಲ್ಲಿ ಏನು ಸೂಕ್ತ ಕ್ರಮ ತಗೋಬೇಕು, ಏನು ಮುಂದೆ ನಾವು ಮಾಡಬೇಕಂತ ನಮ್ಮೆಲ್ಲ ತಾಂತ್ರಿಕ ಸಿಬ್ಬಂದಿಯವ್ರನ್ನ ಮತ್ತು ವಕೀಲರನ್ನ ಕೂಡಿಸ್ಕೊಂಡು ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ. ಕೋಟಿ ಆಗ್ಬೋದು ಅಥವಾ 10 ಕೋಟಿ ಆಗ್ಬೋದು. ಈಗ ಕಾನೂನಿನಡಿಯಲ್ಲಿ ಸರ್ಕಾರಿ ಸಂಸ್ಥೆಗೆ ಏನು ನಾವು ಶುಲ್ಕ ಅವರು ಸಾರ್ವಜನಿಕರಿಂದ ಬರಬೇಕು ಅದು ನಮಗೆ ಕಟ್ಟಲೇಬೇಕಾಗುತ್ತೆ, ಕಡ್ಡಾಯ. ಕಟ್ಟಾದ್ಮೇಲೆ ನಾವು ಅನುಮತಿ ಕೊಡ್ತೀವಿ. ಅದು ಎಷ್ಟಾಗುತ್ತೆ ಏನಾಗುತ್ತೆ ನಾವು ಎಲ್ಲ ಅದನ್ನು ಕುಂತು ನಮ್ಮ ಲೆಕ್ಕ ಶಾಖೆಯಿಂದ ಅದನ್ನು ಪರಿಶೀಲನೆ ಮಾಡ್ತಾರೆ. ಆನಂತರ ಅದು ಹಣದ ವಿಚಾರದ ಬಗ್ಗೆ ನಮ್ಮ ಕಂದಾಯ ಶಾಖೆಯವರು ಅವ್ರು ಹೇಳ್ತಾರೆ, ತಾಂತ್ರಿಕದವ್ರು ಏನಿದೆ ಏನು ಮಾಡಬೇಕಾಗಿತ್ತು ಹೆಂಗೆ ಅಂತ ಹೇಳ್ತಾರೆ. ಸೊ ಮೀನ್ವೈಲ್ ಈ ಮಧ್ಯದಲ್ಲಿ ನಾವು ಏನು ಎಷ್ಟಾಗುತ್ತೆ ಹಣ ಏನು ಅಂತ ಹೇಳಕ್ಕೆ ಬರಲ್ಲ. ಈಗ ಅವರು ದೂರುದಾರ ಆಪಾದನೆ ಮಾಡಿದ್ದಾರೆ, ಅದಕ್ಕೆ ನಾವು ಕಾನೂನಿನಡಿಯಲ್ಲಿ ಪರಿಶೀಲನೆ ಮಾಡಿ ನಾವು ಮುಂದುವರಿತೀವಿ. ಅಂದರೆ ಸುಮಾರು ಬಹುತೇಕ ಕಟ್ಟಡಗಳು ಬಾಗಲಕೋಟೆಯಲ್ಲಿ ಅನಧಿಕೃತವಾಗೇ ಇದೆ ಅನ್ನುವಂಥದ್ದು. ಅಲ್ಲ, ಬಹುತೇಕ ಅಂದರೆ ನಾವು ಏನು ರೆಸಿಡೆನ್ಷಿಯಲ್ ನಾಗರಿಕರಿದ್ದಾರೆ ಅದಕ್ಕೆಲ್ಲ ದಂಡ ವಿಧಿಸ್ತಾ ಇದ್ದೀವಿ. ಈಗ ಬಹುತೇಕ ಕಟ್ಟಡಗಳದೇ BM ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅದನ್ನು ಸೂಕ್ತ ರೀತಿಯಲ್ಲಿ ನಾವು ಏನು ಕಾನೂನಿನಲ್ಲಿ ಕ್ರಮ ಆಗುತ್ತೆ ನೋಡಬೇಕೋ ಅವರೆಲ್ಲ ನಾವು ಕಾನೂನು ಸಲಹೆ ಪಡೆದು ಮುಂದಿನ ಕ್ರಮ ವಹಿಸ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಆಯುಕ್ತರು ಮಾತನಾಡಿರುವಂಥದ್ದು. ಸೊ ಮುಂದಿನ ದಿನಮಾನಗಳಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನೇ ನಾವು ಮಾಡ್ತಾ ಇರುವಂಥದ್ದು ಅಂತೇಳಿ ಈಗ ಸದ್ಯಕ್ಕೆ ಸಾಹೇಬರು ಮಾತನಾಡ್ತಾರೆ. ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತರಂ.